ಸೀತಾ, ಈ ಭೂದೇವಿಯ ಬಸುರಿನಿಂದ ಸಿರಿಗೊಂಡ ನಾವೆಲ್ಲರೂ ಧನ್ಯರು ಸೀತಾ, ಧನ್ಯರು. ಅಂದು ಈ ಭೂದೇವಿಯರಿಗೆ ಮುತ್ತೈದೆಯರಿಗೆ ಉಡಿ ತುಂಬಿ ಲಕ್ಷ್ಮೀ ಪೂಜೆ ಮುಗಿಸಿದ್ಯಾ? ಮುಗಿಸಿದ್ದೀನಿ ಬನ್ನಿ ಸ್ವಾಮಿ. ಅಷ್ಟೇ ಅಲ್ಲ, ಅಚ್ಚ ಹಸಿರ ಸೀರೆಯನ್ನುಟ್ಟು ಶೋಭೆಯಾಗಿ ಶೃಂಗಾರವಾಗಿ ಶೋಭಿಸುತ್ತಿರುವ ಈ ನಮ್ಮ ಭೂಮಿ ತಾಯಿಗೆ ನಾನು ಮನಸ್ಫೂರ್ತಿಯಾಗಿ ಉಡಿಯನ್ನು ತುಂಬಿ ಅದರಂತೆ ಆ ಲಕ್ಷ್ಮೀ ದೇವಿಗೆ ಮನಸ್ಫೂರ್ತಿಯಾಗಿ ಮಹಾಪೂಜೆಯನ್ನ ಮಾಡಿ ಮುತ್ತೈದರನ್ನೆಲ್ಲ ಮನೆಯೊಳಗೆ ಊಟದಿಂದ ಕಳಿಸಿದ್ದೀನಿ. ಈಗ ನೀವು ನಮಸ್ಕರಿಸುವುದೊಂದೇ ಬಾಕಿ ಇರುವುದು. ಆಯ್ತು ಸೀತಾ, ಆಯ್ತು. ಈಶ್ವರ, ಈ ಮಾರುತೇಶ್ವರ ಜಾತ್ರಾ ಸನ್ನಿವೇಶದಲ್ಲಿ ನಿನ್ನಲ್ಲಿ ಒಂದು ಅರಿಕೆ ಮಾಡಿಕೊಳ್ತಿರುವಮ್ಮ. ಮಣ್ಣಿನ ಮಗನಾಗಿ ಹುಟ್ಟಿ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆ ಅನ್ನ ಹಾಕುತ್ತಿರುವ ಅನ್ನದಾತ ನೆನೆಸಿಕೊಂಡಿರುವ ಈ ರೈತ ಮಕ್ಕಳನ್ನು ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನಡೆಗೆ, ಮರಣದಿಂದ ಅಮರತ್ವದೆಡೆಗೆ ಕೊಂಡೊಯ್ಯಪ್ಪ. ಯಾಕೆಂದರೆ ಚಳಿ ಮಳೆ ಗಾಳಿ ಬಿಸಿಲಲ್ಲಿ ಈ ಭೂತಾಯಿಯಲ್ಲಿರುವ ಕಸ ಕಡ್ಡಿ ತೆಗೆದು ಸಣ್ಣಾದ ಈ ರೈತ ಶ್ರೀಮಂತರ ಚಂಚಲ ಲಕ್ಷ್ಮಿಯ ಬಡ್ಡಿಗೆ ತುತ್ತಾಗಿ ತತ್ತರಿಸಿ ಹೋಗಿರುವನು. ಅಲ್ಲದೆ ಈ ಭೂದೇವಿ ಸಾಕಷ್ಟು ಬೆಳೆದು ರಾಶಿಯ ಮಹಾಪೂರವನ್ನೇ ಹರಿಸಿ ಮನೆಯ ತುಂಬಾ ರಾಶಿಯ ನಿಟ್ಟನ್ನೇ ಒಟ್ಟಿದ್ದರು. ಅದೆಲ್ಲ ಕೆಲವೇ ಕಳ್ಳ ಕದಿಮ ವ್ಯಾಪಾರಸ್ಥರ ಕೈ ಚಳಕದ ಚಪಲತೆಗೊಳಗಾಗಿ ತನ್ನ ದರವನ್ನೇ ಕಳೆದುಕೊಂಡು ದರಿದ್ರನಾಗಿರುವ. ಅಂದಾಗ ಈ ಬಂಧನದಿಂದ ಪಾರು ಮಾಡಪ್ಪ ಈ ನಿನ್ನ ರೈತ ಮಕ್ಕಳು. ಸ್ವಾಮಿ, ನಮ್ಮ ಲಕ್ಷ್ಮೀ ದೇವಿಯ ಮುಂದೆ ಇಷ್ಟೊಂದು ಭಾರವಾದ ಮಾತುಗಳನ್ನ ಆಡ್ತಾ ಇರಲಿಲ್ಲ. ಯಾಕೆ ಸ್ವಾಮಿ? ಭಾರ ಹಾಕಿ ಮಾತನಾಡಲೇಬೇಕಾಗಿದೆ ಸೀತಾ, ಭಾರ ಹಾಕಿ ಮಾತನಾಡಲೇಬೇಕು. 4 ವರ್ಷ ಮಳೆಗಾಲ ಹೋಗಿ ಬರಗಾಲದ ಭೀತಿಗೆ ತುತ್ತಾಗಿ ಹಣ ದುಬ್ಬರದ ಈ ಕಾಲದಲ್ಲಿ ಬಡತನದಿಂದ ಸಿಕ್ಕಿ ನಲುಗುತ್ತಿರುವ ಈ ರೈತನನ್ನು ಸಾಲದ ಸುಳಿಗೆ ಸಿಕ್ಕು ನಲುಗುತ್ತಿದ್ದಾನೆ. ಈ ರೈತನನ್ನು ಯಾರಾದರೂ ಈ ಹಿಂದೆ ಕಣ್ತೆರೆದು ನೋಡಿದರೆ ಸೀತಾ, ಇಲ್ಲ, ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ದುಡಿದಾಗ ಈ ಜಗತ್ತೇ ಬೆಳಬಹುದು ಸೀತಾ. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ? ಏನು ನಮ್ಮ ಸರ್ಕಾರದ ಕಣ್ಣಿಗೆ ಮಣ್ಣನ್ನ ಎರಚಿದಾರ? ಅಷ್ಟೇ ಅಲ್ಲ ಸೀತಾ, ದನ ಕರುಗಳು ಕೂಳಿಲ್ಲದೆ ಅನೇಕ ಜನರು ದನ ಕರುಗಳು ಕೂಳಿಲ್ಲದೆ ಕಟುಕರ ಕಾರ್ಖಾನೆಯ ಪಾಲದವು. ಉಳಿದ ದನ ಕರುಗಳಿಗೆ ಸರ್ಕಾರ ನಿರ್ಧರಿಸಿ ಪ್ರತಿ ತಾಲೂಕಿಗೆ 4ರಂತೆ ಗೋಶಾಲೆಗಳನ್ನು ಕರೆಯಿತು. ಹೆಸರಿಗಷ್ಟೇ ಗೋಶಾಲೆಗಾಗಿ ಗೋವುಗಳಿಗೆ ತಿನ್ನಲು ಮೇವಿಲ್ಲದ ಹಾಗೆ ಮಾಡಿ ಕೆಲವೇ ಶ್ರೀಮಂತರು ಕೂಡಿಕೊಂಡು ಅದೇ ಮೇವನ್ನೇ ಮಾರಿ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಮೇವು ಹಗರಣದ ರೂವಾರಿ 100 ಕೋಟಿಯ ಮೇವು ಹಗರಣದ ಲಾಲು ಪ್ರಸಾದ್ ಯಾದವ್ ಅಂತ ಜನ ತುಂಬಿದ್ದಾರೆ. ಆದ್ರೆ ಸ್ವಾಮಿ, ಅಂತವರಿಗೆ ಒಂದಲ್ಲ ಒಂದು ದಿನ ಶಿಕ್ಷೆ ತಪ್ಪಿದಲ್ಲ ಸ್ವಾಮಿ. ಶಿಕ್ಷೆ ಯಾರಿಗೆ ಶಿಕ್ಷೆ ಸೀತಾ, ಯಾರಿಗೆ ಶಿಕ್ಷೆ? ಬಡವರಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕೆಂದು ಸತ್ಯದ ಬೆನ್ನು ಹತ್ತಿದ ಅಸತ್ಯವಂತರ ಕತ್ತು ಕೊಯ್ಯುವ ಬಂಡ ಜನ ತುಂಬಿದ್ದಾರೆ. ಸರ್ಕಾರ ಬಡ ರೈತರ ಬಡ್ಡಿ ಸಾಲ ಮನ್ನಾ, ಸುಸ್ತಿ ಬಡ್ಡಿಯ ಸಾಲ ಕೊಟ್ಟಿ ಅದರ ಲಾಭ ನನ್ನಂತ ಬಡ ರೈತರಿಗೆ ದೊರೆಯಿದೆ, ಬಡ್ಡಿ ಆಡುವ ಬಕಾಸುರರಿಗೆ ದೊರೆಯಿದೆ. ಅಂದಾಗ ಯಾರ ಆಸರೆಯಿಂದ ಬರುತ್ತದೆ? ಹೋಗಲಿ ಬಿಡಿ, ಆ ವಿಷಯ ನಮಗೇಕೆ? ಆ ವಿಷಯದ ಬಗ್ಗೆ ನಾವೇಕೆ ತಲೆ ಕೆಡಿಸ್ಕೋಬೇಕು? ಆ ದೇವರು ನಮಗೆ ಬಲವಾದ 2 ರೆಟ್ಟೆಗಳನ್ನು ಕೊಟ್ಟಿದ್ದಾನೆ. ಕಷ್ಟಪಟ್ಟು ಮೊದಲು ಅದರ ಆಸೆಯನ್ನ ಬಿಟ್ಟು ಕಷ್ಟಪಟ್ಟು ಜೀವನ ಮಾಡೋಣ ಈ ನಮ್ಮ ಪ್ರಪಂಚದಲ್ಲಿ. ಆ
ಆಸೆ ಪಡುವ ವಿಷಯವಲ್ಲ ಸೀತಾ. ಈ ಮಾತಿನಲ್ಲಿ ಜನತೆ ತಿಳಿದುಕೊಳ್ಳಬೇಕಾದ ವಿಷಯ. ಜೈ ಜವಾನ್ ಜೈ ಕಿಸಾನ್ ಎಂಬ ಗಾದೆ ಮಾತು. ಗಡಿಯಲ್ಲಿ ನನ್ನ ದೇಶದ ಸೈನಿಕರು ಗಡಿಯನ್ನು ಕಾಯ್ದು ದೇಶದ ಒಳಗಿರುವಂತಹ ಎಲ್ಲ ರೈತರಿಗೆ ಅನ್ನ ಹಾಕುತ್ತದೆ. ಒಗ್ಗಟ್ಟಾಗಿ ರಟ್ಟೆ ಮುರಿದು ದುಡಿದು ಜಗತ್ತಿಗೆ ಅನ್ನ ಹಾಕುತ್ತಿದ್ದಾಗ ಸರ್ಕಾರ ನೀಡಿದ ಸುಸ್ತಿ ಬಡ್ಡಿ ಸಾಲ, ಅದರ ಲಾಭ ನಮ್ಮ ರೈತರಿಗೆ ದೊರೆಯದೆ ಬಡ್ಡಿ ಆಡುವ ಬಕಾಸರಿಗೆ ದೊರೆಯಿತು ಅಂದಾಗ ಯಾರ ಆಸರೆಯಿಂದ ಬದುಕಬೇಕು ಸೀತಾಯಿ ಬರ. ನಿಜವಿದೆ ಸ್ವಾಮಿ, ನಿಮ್ಮ ಮಾತು 100ಕ್ಕೆ 100 ಸತ್ಯ. ಆದ್ರೆ ರೈತನೊಬ್ಬ ಕಷ್ಟಪಟ್ಟ ಬೆಳೆದ ಮಾಲಿಗೆ ಸರಿಯಾದ ಬೆಲೆ ದೊರೆತಿದೆ. ಆದ್ರೆ ಆ ಬಡ ರೈತ ದೊರೆಯಾಗೋದ್ರಲ್ಲಿ ಯಾವ ಸಂದೇಹದ ಮಾತು ಇಲ್ಲ ನೋಡಿ. ಈಗಾಗಲೇ ಮುತ್ತೈದೆಯರ ಊಟ ಮುಗಿದಿರ್ಬೇಕು. ಹೋಗೋಣ ಬನ್ನಿ ಸ್ವಾಮಿ. ನಿನ್ನೆ ನನ್ನ ಚಿನ್ನ, ಈ ಈಶ್ವರನ ಪೂಜಾ ಸನ್ನಿವೇಶದಲ್ಲಿ ಹಾಗೆ ನಲ್ಲನೆ ಹೋಗುವೆಯಲ್ಲ, ಈ ನಲ್ಲನ ಒಡಗೂಡಿ ಹಾಡು ಬಾ ಒಂದು ಸುಮಧುರವಾದ. ಈಗಲೂ ನಿಮಗೆ ಹಾಡಿನ ಚಿಂತೆ. ಸಂಭ್ರಮ ಸಂಭ್ರಮ.